ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಾಗ ನಾನು ದೇವ್ರಿಗೆ ಹಾಕಕ್ಕೆ ಕಿರೀಟ ಮಾಡಿದ್ದೆ. ಅದು ಹೆಂಗೆ ಮಾಡಿದ್ದೆ ಅಂತ ನೋಡ್ಕೊಂಡು ಬರೋಣ ಬರ್ರಿ. ಎವ್ರಿ ಇಯರ್ ನಮ್ಮ ಮನೆಯೊಳಗೆ ಅಷ್ಟಮಿ ಪೂಜಾ ನಾವು ಭಾಳ ಗ್ರ್ಯಾಂಡ್ ಮಾಡ್ತೇವೆ. ಅದ್ರ ಸಂಬಂಧ ನಾನು ಇವತ್ತು ಕಿರೀಟ ಮಾಡತ್ತಿದ್ದೆ. ಇಲ್ಲಿ ತೋರ್ಸಾತೀನಲ್ಲ, ಇದು ಹೋದ ಇಯರ್ ಮಾಡಿರ್ತಕ್ಕಂಥ ಕಿರೀಟ. ಈ ಇಯರ್ ಬೇರೆ ರೀತಿಯಾಗಿರ್ತಕ್ಕಂತಹ ಕಿರೀಟ ಮಾಡೋಣ ಅಂತ ಅಂದ್ಕೊಂಡೆ. ಫಸ್ಟ್ ಈ ಒಂದು ಶೇಪ್ ಒಳಗೆ ನಾನು ಹಳೇದಿರ್ತಕ್ಕಂಥ ಸೈಜ್ನ ತೊಗೊಂಡು ಕಟ್ ಮಾಡಿಕೊಂಡೆ. ಆಮೇಲೆ ನನ್ನ ಹತ್ರ ಯಾವ್ಯಾವ ಬೀಡ್ಸ್ ಅದಾವು ಮತ್ತು ಸ್ಟೋನ್ಸ್ ಅದಾವು, ಬಾಲ್ ಚೈನ್ ಮತ್ತು ಗೋಲ್ಡನ್ ಕಲರ್ ಸ್ಮಾಲ್ ಪರ್ಲ್ಗಳನ್ನು ತೊಗೊಂಡು ನಾನು ಈ ಕಿರೀಟವನ್ನು ಮಾಡೇನಿ. ಅದು ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬರ್ರಿ. ಇದೇ ರೀತಿ ಬೇಕಂತ ಏನಿಲ್ಲ, ನಮ್ಮ ಹತ್ರ ಯಾವ ರೀತಿಯಾಗಿರ್ತಕ್ಕಂಥ ಬೇರೆ ಕುಂದನ್ಸ್ ಆಗಿರ್ಬೋದು, ಬೀಡ್ಸ್ ಆಗಿರ್ಬೋದು, ಒಟ್ಟು ಚೆನ್ನಾಗಿರ್ಬೇಕು ಅಂಥವು ತೊಗೊಂಡು ನಾವು ಕಿರೀಟಗಳನ್ನು ಮಾಡಬಹುದು. ಫಸ್ಟ್ ನಾನು ರಟ್ ಒಳಗೆ ಕಟ್ ಮಾಡಿಕೊಂಡು ನೆಕ್ಸ್ಟ್ ಅದ್ರ ಮೇಲೆ ವೈಟ್ ಪೇಪರ್ ಒಳಗೆ ಮತ್ತೊಂದು ಸತಿ ಶೇಪನ್ನು ನೀಟಾಗಿ ಡ್ರಾ ಮಾಡಿ ಕಟ್ ಮಾಡಿ ಆ ಶೇಪ್ ಮೇಲೆ ಅಂಟಿಸೀನಿ, ನೀಟಾಗಿ ಸ್ಟಿಕ್ ಆನ್ ಮಾಡೀನಿ. ನಾವು ಯಾವ ರೀತಿಯಾಗಿ ವೈಟ್ ಕಲರ್ ಕಟ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಮ ಕಿರೀಟ ಪೂರ್ತಿ. ನಾನು ಇಲ್ಲಿ ಫ್ಯಾಬ್ರಿಕ್ ಗ್ಲೂ ಮತ್ತು ಫೆವಿಕಾಲ್ ಅಥವಾ ಫೆವಿಗ್ಲೂ ಯಾವ್ದು ಇರ್ತೈತಿ ಅದನ್ನು ತೊಗೊಂಡು ಇಲ್ಲಿ ಅಂಟಿಸೋಣ. ಫಸ್ಟಿಗೆ ಇವಾಗ ಅದಕ್ಕೆ ಶೇಪ್ ಕಟ್ಕೊಳ್ಳೋಣಂತ ಬಾಲ್ ಚೈನ್ ಹುಡುಕಿದೆ. ಬಾಲ್ ಚೈನ್ ಖಾಲಿಯಾಗಿತ್ತು, ಸ್ವಲ್ಪ ಕೂಡ ಇತ್ತು. ಅದ್ರ ಸಂಬಂಧ ನಾನಿಲ್ಲಿ ಬಿಡಿ ಬಿಡಿ ಆಗಿರ್ತಕ್ಕಂತಹ ಗೋಲ್ಡನ್ ಕಲರ್ ಮುತ್ತುಗಳನ್ನು ತಗೊಂಡು ಫಸ್ಟ್ ಕಾಲ್ ಅಥವಾ ಫೆವಿಗ್ಲೂ ಯಾವ್ದು ಇರ್ತೈತಿ ಅದನ್ನು ಫಸ್ಟ್ ಸ್ವಲ್ಪ ಲೈಟಾಗಿ ಹಚ್ಕೊಂಡು ಇಲ್ಲಿ ಆರಿ ವರ್ಕ್ ಸುಜನ್ ಕಡ್ಡಿ ಹೆಲ್ಪ್ ತೊಗೊಂಡು ನಾನಿಲ್ಲಿ ನೀಟಾಗಿ ಹಿಂಗೆ ಅಂಟಿಸ್ಕೊತಾ ಬರಾತೀನಿ. ಬಾಲ್ ಚೈನ್ ಇದ್ದಿತ್ತಪ್ಪ ಅಂತಂದ್ರೆ ಕೆಲಸ ಬಹಳಷ್ಟು ಬೇಗ ಆಗ್ತಿತ್ತು. ಬಟ್ ಖಾಲಿ ಆಗಿತ್ತು, ತರಿಸ್ಬೇಕಂದ್ರೆ ಸಮಯನೂ ಇರಲಿಲ್ಲ ನನ್ನ ಹತ್ರ. ಸೊ ಹಾಗಾಗಿ ನಾನು ಇದ್ರ ಹೆಲ್ಪ್ ತೊಗೊಂಡು ಈ ಥರ ನೀಟಾಗಿ ಅಂಟಿಸ್ಕೊತಾ ಬಂದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಂಥವೆಲ್ಲ ಕೆಲಸ ಮಾಡ್ಬೇಕಂತಂದ್ರೆ ಭಾಳ ಪೇಷನ್ಸ್ ಇರಬೇಕು. ಮತ್ತು ಅಂದ್ಕೊಂಡಿದ್ದ ತಕ್ಷಣ ಪಟ್ನ ಅಂತೂ ಆಗಂಗಿಲ್ಲ. ಭಾಳ ಅಂದ್ರೆ ನಿಧಾನವಾಗಿ ಕೂತ್ಕೊಂಡು ಯೋಚನೆ ಮಾಡಿ ನೀಟಾಗಿ ಬೇಕು. ಮತ್ತು ಇದು ಭಾಳಷ್ಟು ಟೈಮ್ ತೊಗೊತೈತಿ ಇಂಥದ್ದೆಲ್ಲ ಮಾಡೋಕ್ಕೆ. ಬಟ್ ಏನು ಮಾಡಿದ ಮೇಲೆ ಲಾಸ್ಟಿಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತೈತಲ್ಲ, ಪೂಜೆ ಏನಾದರೂ ಚೆನ್ನಾಗಾತ ಅಂತಂದ್ರೆ ನಮ್ಗೆ ಭಾಳಷ್ಟು ಖುಷಿ ಅನ್ನಿಸ್ತೈತಿ. ಫಸ್ಟಿಗೆ ಒಂದು ಸತಿ ಎಲ್ಲ ಅರೇಂಜ್ಮೆಂಟ್ ಮಾಡಿ ನೋಡ್ಕೋಬೇಕು, ಯಾವ ರೀತಿಯಾಗಿ ಲುಕ್ ಆಗ್ತೈತೋ ಇಲ್ವೋ ಅಥವಾ ಕಲರ್ ಕಾಂಬಿನೇಷನ್ ಐತೋ ಇಲ್ಲೋ ಅಂತ ನೋಡ್ಕೋಬೇಕು. ನೆಕ್ಸ್ಟ್ ನಾನು ಅಲ್ಲೇ ಆಲ್ರೆಡಿ ಮೇಲೆಗಡೆ ರೆಡ್ ಕಲರ್ ಮತ್ತು ಬ್ಲೂ ಕಲರ್ ಕಾಂಬಿನೇಷನ್ ಚೆನ್ನಾಗಿರ್ತೈತಿ ಅಂತ ಫಸ್ಟ್ ಆ ಥರ ಇಟ್ಕೊಂಡು ನೋಡಿದೆ. ನೆಕ್ಸ್ಟ್ ಆಮೇಲೆ ನಾನು ಅಲ್ಲೇ ಅಂಟಿಸಿದೆ. ನಾವು ಹಾಗೆ ಮಾಡ್ಬೋದು, ನಮ್ಗೆ ಇಷ್ಟ ಆಗಿದ್ದ ಕಲರನ್ನು ತೊಗೊಂಡು ನಾವು ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ಮತ್ತು ನಡುವೆ ಒಂದು ದೊಡ್ಡದಾಗಿರ್ತಕ್ಕಂತಹ ವೈಟ್ ಪರ್ಲನ್ನು ಇಟ್ಟು ಅದ್ರ ಸುತ್ತ ಮತ್ತು ಬ್ಲೂ ಕಲರ್ ಕುಂದನ್ನು ಹಂಚಿದೆ. ಈ ಫಸ್ಟ್ ನನ್ನ ತಂಗಿಯರು ಈ ಥರ ಆಗಿರ್ತಕ್ಕಂಥ ಕಿರೀಟ ಮಾಡಿದ್ರು. ಬಟ್ ಅದೇನೋ ದೇವ್ರಿಗೆ ಹಾಕಿದಾಗ ಲುಕ್ ಅನಿಸ್ಲಿಲ್ಲ. ಸೊ ಹಾಗಾಗಿ ಕೆಳಗಿಂದ ಚೇಂಜ್ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿಕೊಂಡು ಇದೊಂದು ಮಾಡತ್ತೀನಿ. ಇದು ಮಾಡೋಕೆ ಏನಿಲ್ಲ ಅಂತಂದ್ರೆ ನಂಗಂತೂ 2ರಿಂದ 2.5 ತಾಸು ಟೈಮ್ ಬೇಕಾಯ್ತು. ಸೊ ನೋಡಿಕೊಂಡು ನೀಟಾಗಿ ಚೆನ್ನಾಗಿ ನಾವು ಮಾಡ್ಕೋಬೇಕು. ಈಗ ಈ ಕಿರೀಟ ಯಾಕೆ ಮಾಡತ್ತಿದ್ವಿ ಅಂತಂದ್ರೆ ನಮ್ಮ ಮನೆಯೊಳಗೆ ನಾವು ಅಷ್ಟಮಿ ಪೂಜಾನ ಮಾಡ್ತೇವೆ. ಸೊ ಹಾಗಾಗಿ ನಾನು ಇವತ್ತು ಈ ಕಿರೀಟನ ತಯಾರು ಮಾಡತ್ತಿದ್ದೆ. ಗಣೇಶ ಬಂದು 5 ದಿನಕ್ಕೆ ಈ ಅಷ್ಟಮಿ ಪೂಜಾ ಇರ್ತೈತಿ. ಗಣೇಶ ಡೆಕೋರೇಷನ್ ಮಾಡತ್ತಿದ್ವಿ, ಅದು ಕೂಡ ಭಾಳಷ್ಟು ಕೈ ಹಿಡಿತು. ಅದೆಲ್ಲ ಆದಮೇಲೆ ಇದು ಮಾಡ್ಬೇಕಂದ್ರೆ ಟೈಮ ಇರಲಿಲ್ಲ. ಸೊ ಹಾಗಾಗಿ ಎಲ್ಲ ಅರ್ಜೆಂಟ್ ಒಳಗೆ ಆತು. ಸಡನ್ ಪ್ಲ್ಯಾನ್ ಇದೆ ಆ್ಯಕ್ಚುಲಿ ಮಾಡಿದ್ರು, ಬಟ್ ಅದು ಸೆಟ್ ಆಗಲಿಲ್ಲ ಅಂತ ಮಾತ್ರ ನಾವು ಇದನ್ನು ಚೇಂಜ್ ಮಾಡಿದ್ವಿ. ನೋಡಿರಿ ನಾ ಯಾವ ರೀತಿಯಾಗಿ ಅಂಟಿಸಾತೀನಲ್ಲ, ಈ ರೀತಿಯಾಗಿ ನಾವು ನೀಟಾಗಿ ಅಂಟಿಸ್ಕೋಬೇಕು. ಫಸ್ಟಿಗೆ ಒಂದು ಸತಿ ನಾ ಎಲ್ಲ ಬೀಡ್ಸ್ ಮತ್ತು ನನ್ನ ಹತ್ರ ಏನೇನು ಐಟಮ್ಸ್ ಅದಾವಲ್ಲ ಅವನ್ನೆಲ್ಲ ಇಟ್ಕೊಂಡು ಒಂದು ಸತಿ ಚೆಕ್ ಮಾಡಿದೆ, ಯಾವ ರೀತಿಯಾಗಿ ಕಾಣಿಸ್ತೈತಿ, ಯಾವ ರೀತಿಯಾಗಿ ಇಲ್ಲ ಅಂತಂದು. ಆಮೇಲೆ ಕಲರ್ಸ್ ಫಸ್ಟ್ ನಾ ಗ್ರೀನ್ ಕಲರ್ ತೊಗೊಂಡಿದ್ದೆ, ಅದು 2 ಕಲರು ಒಂದು ಅನ್ಸಾತು. ಲೈಟ್ ಅಲ್ಲಿ ಡಾರ್ಕ್ ಕಲರ್ ಬೇಕಂತ ಮತ್ತು ನಾನು ಗ್ರೀನ್ ಕಲರ್ ತೆಗೆದು ರೆಡ್ ಕಲರ್ ಸ್ಟೋನ್ಸ್ ಅನ್ನು ಹಾಕಿದ್ದೆ.